ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಅರ್ಲಿ ಮಾರ್ನಿಂಗ್ ನಿಮ್ಮ ರೂಟೀನ್ ಈ ಥರ ಇದೆಯಾ? ಬಟ್ ನನ್ನ ರೂಟೀನ್ ಹೇಗಿದೆ ಅಂತ ನೋಡುವ ಬನ್ನಿ. ಸೊ ನಾನು ಮಾರ್ನಿಂಗ್ ಎದ್ದ ತಕ್ಷಣ ಫೇಸ್ಗೆ ಒಂದು ಐಸ್ ಕ್ಯೂಬಿಂದ ಮಸಾಜ್ ಮಾಡ್ತೀನಿ. ಪ್ಲೀಸ್ ಅದನ್ನು ಸರ್ಕ್ಯುಲರ್ ಮೋಷನ್ ಮತ್ತು ವರ್ಟಿಕಲ್ ಮೋಷನಲ್ಲಿ ನೀವು ಮಸಾಜ್ ಮಾಡಿದ್ರೆ ಸ್ಕಿನ್ ತುಂಬ ಹೆಲ್ದಿಯಾಗಿರುತ್ತೆ ಮತ್ತು ಹಾಗೆ ಬ್ಲಡ್ ಕೂಡ ತುಂಬಾ ಕ್ಲೀನಾಗಿ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಆದಷ್ಟು ಸಹ ನೀವು ಸ್ಲೋವಾಗೆ ಒಂದು ವೈಬ್ಸ್ ಥರ ಮಸಾಜ್ ಕೊಡಿ. ಹಾಗೆಯೇ ಸ್ಕಿನ್ನಲ್ಲಿ ಬ್ರೈಟ್ನೆಸ್ ಬರೋದು. ನೀವು ಬೇಗ ಬೇಗ ಮಾಡಿದ್ರೆ ಅದು ನಿಮ್ಮ ಫೇಸ್ಗೆ ಬೇಗ ಹಿಡ್ಕೊಳ್ಳಲ್ಲ. ಸೊ ಎಲ್ಲ ಆದಮೇಲೆ ಟವಲಿಂದ ಫೇಸ್ನ ಟ್ಯಾಪ್ ಮಾಡಿ, ಸ್ಲೋವಾಗಿ ಟ್ಯಾಪ್ ಮಾಡಿ, ಬೇಗ ಬೇಗ ರ್ಯಾಶ್ ಆಗಿ ಇದು ಮಾಡಬೇಡಿ. ಸೊ ನೀವು ನೋಡ್ಬೋದು ಫೇಸಲ್ಲಿ ಎಷ್ಟು ಫ್ರೆಶ್ನೆಸ್ ಇದೆ ಅಂತ. ಸೊ ಹಾಗೆ ನಾನು ಇಲ್ಲಿ ಕ್ಯಾಸ್ಟ್ರಾಲ್ ಆಯಿಲ್ ತೊಗೊಂಡಿದ್ದೀನಿ, ಮೀನ್ಸ್ ಹರಳೆಣ್ಣೆ. ಅದಕ್ಕೆ ನಾನು ಕರಿಬೇವು ಮತ್ತು ಮೆಂತ್ಯ ಎಲ್ಲ ಹಾಕಿ ಮೀಡಿಯಮ್ ಫ್ಲೋಲ್ಲಿ ಬಿಸಿ ಮಾಡ್ಕೋಬೇಕು. ಎಲ್ಲ ಆರಿದ್ಮೇಲೆ ನಾವು ಹೆಡ್ಗೆ ಕಂಪ್ಲೀಟಾಗಿ ಒಂದು ಕೂಲಾಗೆ ಮಸಾಜ್ ಕೊಡ್ಬೋದು. ಹಾಗೆ ನಾನಿಲ್ಲಿ ವಿಡಿಯೋ ಲೆಂತಿ ಆಗುತ್ತೆ ಅಂತ ಶಾರ್ಟ್ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಸ್ಪೀಡ್ ಇಕ್ಕಿದ್ದೀನಿ. ನೀವು ಹೆಡ್ ಮಸಾಜ್ ಕೊಡಬೇಕಂದ್ರೆ ಸ್ವಲ್ಪ ಸ್ಲೋ ಆಗಿ ಆರಾಮ್ಸೆಯಿಂದ ಕೊಡಿ. ಸೊ ಹೆಡ್ ಮಸಾಜ್ ಕೊಡಬೇಕಂದ್ರೆ ಕ್ಲೀನಾಗಿ ಆಯಿಲ್ನ ಸ್ಪಂಜ್ ಮಾಡಿಕೊಂಡು ಹ್ಯಾಂಡ್ಗೆ ಕ್ಲೀನಾಗಿ ಒಂದು ಸ್ಮೂತ್ನೆಸ್ ಥರ ಮಸಾಜ್ ಕೊಡಿ. ಹಾಗೆಯೇ ಕೂದಲಿಗೆ ಬೇಗ ಹಿಡಿಯೋದು. ಹರಳೆಣ್ಣೆಯಿಂದ ತುಂಬಾ ನಮಗೆ ಯೂಸ್ಫುಲ್ ಇದೆ. ಸೊ ನಾನು ತೊಗೊಂಡಿದ್ದೀನಿ, ಇದು ನಮ್ಮೂರಲ್ಲೇ ಮಾಡ್ತಾರೆ, ಹಾಗಾಗಿ ನಾನು ಇದನ್ನೆಲ್ಲೂ ಬೈ ಮಾಡೋಕ್ಕೆ ಹೋಗಲ್ಲ. ನೀವು ನೋಡ್ಬೋದು ಆಲ್ಮೋಸ್ಟ್ ಕೂದಲಿಗೆಲ್ಲ ತುಂಬ ಕ್ಲೀನಾಗಿ ಎಣ್ಣೆ ಹಿಡ್ದಿದೆ. ಸೊ ಕ್ಲೀನಾಗಿ ಒಂದು ಮಸಾಜ್ ಕೊಟ್ಟರೆ ಹೆಡ್ ಕೂಡ ರಿಲ್ಯಾಕ್ಸ್ ಆಗುತ್ತೆ, ಟೆನ್ಷನ್ ಕೂಡ ಇರ. ಆಯಿಲ್ ಹಾಕಿದ ತಕ್ಷಣವೇ ಕೂಮಿಂದ ಬಾಚಕ್ಕೆಲ್ಲ ಹೋಗಬೇಡಿ. ಆಫ್ಟರ್ ದಟ್ ನಿಮಗೆ ಕಂಫರ್ಟಬಲ್ ಇದ್ದಾಗ ಕೂಮ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.